ಫೈನಲಿ ಇದು ರೆಡಿ ಆಯಿತು. ಏನಿಲ್ಲ, ಆವಾಗ ಇಂಗ್ರೀಡಿಯೆಂಟ್ಸ್ ತೋರಿಸಿ ಹಬ್ಬ ಅಂತ ಅನಿಸ್ತಾ ಉಂಟು. ರಿಲೀಫ್ ಸ್ವಲ್ಪ. ಕಾಯಿ ನೋಡಿ ಆಗ್ತಾ ಉಂಟು. ಮೊನ್ನೆ ಗೊಬ್ಬರ ತೆಗೆದಾಗ ಹಾಕಿದ್ದೇವೆ. ಇದು ದೊಡ್ಡದು. ಕೇಬಲ್ ಆ್ಯಕ್ಟಿವೇಶನ್ಗೆ ಬಂದಿದ್ದಾರೆ ಇವತ್ತು. ಅಷ್ಟೇ ಸೈಜ್ ದೊಡ್ಡ ಇರೋದು ಅದು ಗಿಡ ಅಂದರೆ ಅದಾಗೋದಿಲ್ಲ ವ್ಲಾಗಲ್ಲಿ. ಹಾಯ್, ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನಾನು ನಿಮ್ಮ ಅನುಷಾಕ್ಷ ನಾಯಕ್. ನೀವು ನನ್ನನ್ನು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಜನವರಿ 13ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 13ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ದನಗಳನ್ನು ಕರ್ಕೊಂಡು ಹೊರಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಕಟ್ಟುದು. ಇವಳಿಗೆ ಒಳಗಡೆ ಕುಡಿಲಿಕ್ಕೆ ಕೊಟ್ಟರು ಸಹ ಇದೊಂದು ಡ್ರಮ್ಮಲ್ಲಿರುವ ನೀರು ಬೇಕೇ, ಚಿಕ್ಕದಕ್ಕೆ. ದೊಡ್ಡೊಳಿ ಬೇಕು ಅಂತಿಲ್ಲ. ಕೇಬಲನ್ನು ನೋಡ್ತಿದ್ದಾಳೆ ಆಗದಿಂದ. ಎಂತಪ್ಪ ಇದು ಕಪ್ಪುದಿರಿ ನಿಲ್ಲಿಸಿದ್ದಾರೆ ಅಂತ. ಇನ್ನೂ ಸಹ ಅವ್ರು ಕನೆಕ್ಷನ್ಗೆ ಬರಲಿಲ್ಲ. ಕನೆಕ್ಷನ್ ಆಗಿದೆ, ಆ್ಯಕ್ಟಿವೇಶನ್ ಆಗಲಿಲ್ಲ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಕಾಯ್ತಾ ಇದ್ದೇವೆ ಯಾವಾಗ ಬರ್ತಾರೆ ಅಂತ. ದನಗಳನ್ನು ಹೊರಗಡೆ ಕರ್ಕೊಂಡು ಬರುವಾಗ ನನಗೆ ಒಂದು ಕಡೆ ಸ್ವಲ್ಪ ತರಗೆಲೆ ಕಂಡಿತ್ತು. ಅಂದರೆ ಸ್ಮೂತ್ ಇತ್ತು. ಅದನ್ನು ಗೋಣಿಯಲ್ಲಿ ತುಂಬಿಸುವ ಅಂತೇಳಿ ತುಂಬಿಸಿದೆ. ಅದು ಫುಲ್ ಆಗಲಿಲ್ಲ. ಹಾಗೆ ಅದನ್ನೀಗ ಫುಲ್ ಮಾಡಲಿಕ್ಕೆ ಇನ್ನೊಂದು ಕಡೆ ಬಂದೆ. ಫುಲ್ ಮಾಡಿ ಈಗ ಮನೆ ಕೊಂಡೋಗೋದು ಒಂದು ಗೋಣಿ. ಹಾಗೆ ನಿನ್ನೆ ಕೊಂಡೋದ್ರಲ್ಲಿ ಉಂಟು. ಆದರೆ ಈ ಸಲ ನಮಗೆ ಗೊಬ್ಬರ ತುಂಬ ಕಡಿಮೆ ಆಯಿತಾ. ಅಂದರೆ ಯಾಕೆಂತ ಗೊತ್ತಿಲ್ಲ. ಮಳೆಗೆ ಅದು ಗೊಬ್ಬರ ಗುಂಡಿಯಲ್ಲಿರೋದು ಗೊಬ್ಬರ ತಗ್ಗಿದೆ ಅಥವಾ ಎಂತ ಅಂತ ಗೊತ್ತಿಲ್ಲ. ಆದರೆ ಆಗಲಿಲ್ಲ. ಅಂದರೆ ಅಷ್ಟು ಕಳೆದ ವರ್ಷದಷ್ಟು ಆಗಲಿಲ್ಲ. ಹಾಗೆ ತೋಟಕ್ಕೆ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇನ್ನು ಜಾಸ್ತಿ ಹಾಕಬೇಕಾಗ್ತದೆ. ಇನ್ನು ಗೊಬ್ಬರ ಗುಂಡಿಗೆ ಇದನ್ನು ಹಾಕಿ ಇದಕ್ಕೆ ಸಗಣಿ ನೀರು ಹೊಯ್ದರೂ ಕೂಡ ಆಗ್ಬೋದು. ಹಾಗೆ ಎಂತಾದರೂ ಒಂದು ಟ್ರೈ ಮಾಡಬೇಕಷ್ಟೇ. ಹಾಗೆ ಮಾಡಿದು ಗಜ್ಜೋಳು. ಅಯ್ ಗುಂಡೇನಿ ಉಪದ್ರ ಮಾಡಬೇಕು. ನಿಮಗೆ ಪೊರ್ಲು ಉಪದ್ರ ಮಾಡಬೇಕು. ಗಜ್ಜು ಚುಬ್ಬಿ ಗಜ್ಜು ಚುಬ್ಬಿ ಗಜ್ಜು. ಅಣ್ಣ ಇಲ್ಲಿದ್ದಾನೆ. ಕರಿನಂದಿ ನೋಡಿ ಹೇಗಿದ್ದಾನೆ ಅಂತ. ಇವನನ್ನು ನಾನು ನಿನ್ನೆ ಒಂದು ಸ್ವಲ್ಪ ಸಂಜೆ ಆಗುವಾಗ ಶ್ಯಾಂಪು ಹಾಕಿ ಸ್ವಲ್ಪ ತೊಳೆದದ್ದು ನಾನು. ಇವನು ಇವತ್ತು ಬೆಳಿಗ್ಗೆ ಮತ್ತೆ ಹೀಗೆ ಮಾಡ್ಕೊಂಡಿದ್ದಾನೆ ನೋಡಿ ಅಂತೆ. ಚಂದ ನೆಕ್ಕಿ ಎಲ್ಲ ಚಂದ ಕ್ಲೀನ್ ಮಾಡ್ಕೊಂಡಿದ್ದ. ಇವತ್ತು ಚಳಿಗೆ ಪುನಃ ಬಚ್ಚಲೊಳೆಯಲ್ಲಿ ಮಲಗಿ ಹೀಗೆ ಮಾಡ್ಕೊಂಡಿದ್ದಾನೆ.
ಅದಕ್ಕಿಂತ ನಮ್ಮ ಕಜ್ಜು ಆಗ್ಬೋದು, ಸ್ವಲ್ಪ ಬಿಳಿ ಬಿಳಿ ಕಾಣ್ತಾನೆ ಅಲ್ಲ. ಕಜ್ಜು 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 ಹಾಯ್ ಕಜ್ಜು, ಹಾಯ್ ಕಜ್ಜು. ಎಸ್ ಪಟ್ಟಶ ಹೆಡ್ ಶಾಟ್. ಅಂದ ಕೇಬಲ್ ಆ್ಯಕ್ಟಿವೇಶನ್ಗೆ ಬಂದಿದ್ದಾರೆ. ಇವತ್ತು ಆ್ಯಕ್ಟಿವೇಶನ್ ಆಗ್ತದೆ. ಮತ್ತು ಟಿ ವಿಗೆ ಫೋನಿಗೆಲ್ಲ ಕೂಡ ನೆಟ್ವರ್ಕ್, ಟಿ ವಿಗೆ ಅದು ಸ್ಮಾರ್ಟ್ ಕನೆಕ್ಟ್ ಮಾಡ್ಬೋದು. ಮಧ್ಯಾಹ್ನ ಊಟಕ್ಕೆ ಬಸಳೆದು ಒಂದು ಸ್ವಲ್ಪ ಪಲ್ಯ ಥರ ಮಾಡಿದ್ದು, ಮತ್ತು ಚಟ್ನಿದು, ಬದನೆದು, ಆಮೇಲೆ ಮಜ್ಜಿಗೆ. ಇಷ್ಟೇ ಊಟಕ್ಕೆ ಇವತ್ತು. ಕುಡಿತಾ ಇದ್ದೇವೆ ಕೋಳಿ. ಎಷ್ಟು ಜನ ಇದ್ದಾರೆ ಟಾಪ್ ಆ್ಯಂಗಲಲ್ಲಿ ಇವತ್ತು ವ್ಲಾಗ್. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜಿಗೆ ಇಟ್ಟಿದ್ದೇನೆ, ಹಾಗೆ ಇಲ್ಲಿಂದ ಮಾಡ್ತಿದ್ದೇನೆ. ಯಾರಿ ಡಿಂಗ ಶಾಂಪೂ ಇಬ್ಬರೇ ಅವನು ಸೂಪರ್ ಸೀನಿಯರು, ಇವನು ಸೀನಿಯರ್. ಕಜ್ಜೋ ಇದ್ದಾನಲ್ಲ, ಹಾಗಾಗಿ ಅವ ಜೂನಿಯರ್. ಮಧ್ಯಾಹ್ನ ಮೇಲೆ ಕೆಲಸ ಎಲ್ಲ ಆಯಿತು. ಈಗ ಸಂಜೆ ಕೂಡ ಆಯಿತು. ನಾನು ವ್ಲಾಗ್ ಮಾಡಲಿಲ್ಲ, ಇದರಲ್ಲಿ ಚಾರ್ಜ್ ಇರಲಿಲ್ಲ. ಹಾಗೆ ಹುಲ್ಲೆಲ್ಲ ಮಾಡಿ ಈಗ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ನಾನು ದಾರಿಯಲ್ಲಿ ಹೋಗುವಾಗ ಇವತ್ತು ಅಬ್ಸರ್ವ್ ಮಾಡಿದ್ದು, ನಮ್ಮ ತೋಟದ ಹತ್ತಿರವೇ ಒಂದು ಮರ ಉಂಟು, ಮಾವಿನ ಮರ ಅಂದರೆ ಒಂದು ಗಿಡ. ಅದರಲ್ಲಿ ಇಷ್ಟು ವರ್ಷದಲ್ಲಿ ಹೂ ಹೋಗಿರಲಿಲ್ಲ. ಅದು ಕೆಲವುದರಲ್ಲಿ ಗಂಡು ಮರ ಇರ್ತದೆ, ಅದರಲ್ಲಿ ಹೂ ಹೋಗೋದಿಲ್ಲ ಅಂತಿರ್ತಲ್ಲ. ಹಾಗೆ ನನ್ನ ಅಪ್ಪ ಹಾಗೆ ಹೇಳ್ತಿದ್ರು, ಅದು ಗಂಡು ಮರ, ಅದರಲ್ಲಿ ಹೂ ಹೋಗೋದಿಲ್ಲ, ಸುಮ್ಮನೆ ಅದು ಆ ಮರ ಅಂತ. ಇವತ್ತು ಹೀಗೆ ನಡ್ಕೊಂಡು ಹೋಗುವಾಗ ಅಬ್ಸರ್ವ್ ಮಾಡ್ತೇನೆ, ಫುಲ್ಲು ಹೋಗಿದೆ, ಒಂದು ಕಡೆ ಸಹ ಜಾಗ ಇಲ್ಲ, ಅದರಲ್ಲಿ ಎಲ್ಲ ಕಡೆಯಿಂದ ಹೂ ಹೋಗಿದೆ. ಹಾಗೆ ಭಾರಿ ಖುಷಿ ಆಯಿತು ನನಗೆ. ಈ ವರ್ಷ ನಮ್ಮ ಮನೆ ಹತ್ತಿರವೇ ನನಗೆ ಒಂದು ಮಾವಿನ ಹಣ್ಣು ಎಕ್ಕಲಿಕ್ಕೆ ಸಿಗ್ತದೆ ಅಂತೇಳಿ. ಕಾಡು ಮಾವಿನ ಹಣ್ಣು ಇಂಥ ದೊಡ್ಡದೇನಲ್ಲ, ಕಾಡು ಮಾವಿನ ಹಣ್ಣು ಸಹ ಪುಳಿ ಮುಂಚಿ, ಚಂಡ್ರು ಪುಳಿ, ಒಗ್ಗರಣೆ ಹಾಕಲಿಕ್ಕೆಲ್ಲ ಭಾರಿ ಒಳ್ಳೆ ಆಗ್ತದೆ, ನಿಮಗೆ ಗೊತ್ತಿರ್ಬೋದಲ್ಲ. ಹಾಗೆ ಈ ಮರದಲ್ಲಿ ಆಯಿತಾ, ನಿಮಗೆ ಅಷ್ಟು ಕಾಣಲಿಕ್ಕಿಲ್ಲ ನೋಡಿ, ಅಂತೆ ಹೂ ಹೊದ್ದು ಫುಲ್ಲು ಹೂ ಹೋಗಿದೆ. ಆಚೆ ಸೈಡಿಂದ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ ನೋಡಿ, ಎಷ್ಟು ಚೆಂದ ಹೂ ಹೋಗಿದೆ ಅಂದರೆ. ಈಗ ಸಂಜೆ ಆಯ್ತಲ್ಲ, ನಾಳೆ ಇನ್ನೂ ಸ್ವಲ್ಪ ಅರಳ್ತದೆ, ಆವಾಗ ನಾನು ವ್ಲಾಗ್ ಮಾಡ್ತೇನೆ. ಹೊಳಿಯಲ್ಲಿ ಕಾಣ್ತಾ ಉಂಟಲ್ಲ, ಅಷ್ಟೇ ಸೈಜ್ ದೊಡ್ಡ ಇರೋದು ಅದು ಗಿಡ, ಅಂದರೆ ಸಪೂರ, ಅದಕ್ಕೆ ಅಷ್ಟೇ ನೀರೆಲ್ಲ ಸಿಗದೆ ಆಗಿರೋದು. ಅದರೊಳಿ ಪೂರ್ತಿ ಹೋಗಿದೆ. ಗೌರಿಯವರ ಹತ್ರ ಬಂದೆ, ಹೋಗುವ ಮನೆಗೆ. ಎಂಥ ಹುಲ್ಲಿಲ್ಲ, ಆದರೆ ಸಹ ಅವರಿಗೊಂದು ಹೊರಗಡೆ ಬರಲಿಕ್ಕೆ ಖುಷಿ. ಬಿಟ್ಟ ತಕ್ಷಣ ಇಲ್ಲಿಗೆ ಓಡಿ ಬರ್ತಾರೆ. ಹಾಗೆ ಅಂತ ಹೇಳಿ ನಮಗೆ ಹುಲ್ಲಿಲ್ಲ ಬನ್ನಿ ಕರ್ಕೊಂಡು ಹೋಗಿ ಅಂತ ಏನು ಕರೆಯೋದಿಲ್ಲ ಆಯಿತಾ. ನಾನು ಕರ್ಕೊಂಡು ಹೋಗಲಿಕ್ಕೆ ಬರುವಾಗ ಸಹ ಮೇಯ್ತಾರೆ ಅಂಥ ದನಗಳು ನಮ್ಮದು. ಕೆಲವರಿಗೆ ಹೊರಗೆ ಕಟ್ಟಿದರೆ ಆಗೋದಿಲ್ಲ, ಕರೆಯೋದು ಕೇಳ್ತಿರ್ತದೆ. ಇಲ್ಲೇ ನಮ್ಮ ಊರಲ್ಲೇ ಕೆಲವರು ದನ ಕರೆಯೋದು ಕೇಳ್ತದೆ. ನಮ್ಮದು ಹಟ್ಟಿಯಲ್ಲಿ ಕಟ್ಟಿದರೆ ಅಳುದೇ ಅಳುದು ಇವರು. ಕುಂಬಳಕಾಯಿ ನೋಡಿ ಆಗ್ತಾ ಉಂಟು. ಮೊನ್ನೆ ಗೊಬ್ಬರ ತೆಗೆದಾಗ ಹಾಕಿದ್ದೇವೆ. ಇದು ದೊಡ್ಡದು ಕುಂಬಳಕಾಯಿ. ನಮ್ಮದು ಇದರದ್ದು ಚಪ್ಪರ ಇತ್ತು ನೋಡಿ, ಹೀರೆಕಾಯಿದು, ಅದರ ಚಪ್ಪರದಲ್ಲೇ ಒಂದು ಬಳ್ಳಿ ಬಿಟ್ಟದ್ದು. ಹಾಗೆ ಚಪ್ಪರದಲ್ಲಿ ಬಿಟ್ಟರೆ ಒಳ್ಳೆಯದಾಗ್ತದೆ ಅಂತೇಳಿ ಈ ಸಲ ಇದೊಂದು ಟ್ರೈ. ಇಲ್ಲ ಅಂತ ಹೇಳಿದರೆ ನೆಲದಲ್ಲಿ ಬಿಡ್ತಿದ್ದದ್ದು. ಸುಮಾರು ಕಾಯಿ ಆಗಿದೆ ಇದರಲ್ಲಿ ಈ ಸಲ, ಗಳಿಯಂತೆ ಇನ್ನು ಕೂಡ ಆಗ್ತಾ ಉಂಟು. ಹಾಗೆ 2 ಬಟ್ಟಿ ಗೊಬ್ಬರ ಹಾಕಿದ್ದುಂಟು ಬುಡಕ್ಕೆ. ಅದರೊಟ್ಟಿಗೆ ಹಾಗಲಕಾಯಿದು ಬಳ್ಳಿ ಸಹ ನೋಡಿ 3 ಗಿಡ ನೆಟ್ಟದ್ದುಂಟು. ಇದೊಂದು ನಾನು ನೆಟ್ಟದ್ದು, ಅದೆರಡು ಅಪ್ಪ ನೆಟ್ಟದ್ದು. ಹಾಗೆ ಅಂದರೆ ಒಂದೇ ಚಪ್ಪರದಲ್ಲಿ ಸಾಧ್ಯದಷ್ಟು ಮಾಡೋದು ಅಂತ. ಗೊತ್ತುಂಟಾ, ನಮ್ಮಲ್ಲಿ ಇವತ್ತು ಕೇಬಲ್ ಕನೆಕ್ಷನ್ ಆಯಿತು. ನಾನು ಒಂದು 10 ಮಿನಿಟ್ಸಿದ್ದು ವ್ಲಾಗನ್ನು ಅಪ್ಲೋಡ್ ಮಾಡಿ ನೋಡಿದೆ. 5 ಮಿನಿಟ್ಸ್ ಒಳಗಡೆ ಹೋಯಿತು, ಅಂದರೆ 3 ಮಿನಿಟ್ಸ್ಗಿಂತ ಕಡಿಮೆನೇ ತಗೊಂಡು ವ್ಲಾಗ್ ಅಪ್ಲೋಡ್ ಆಯಿತು. ಇನ್ನು ಮುಂದೆ ನಮಗೆ ಹೋಗಿ ಬೇರೆ ಒಂದು ಊರಿಗೆ ಹೋಗಿ ಅಲ್ಲಿ ವೆಯ್ಟ್ ಮಾಡಿ 3/4 ಗಂಟೆ ಕೂತು ವ್ಲಾಗ್ ಅಪ್ಲೋಡ್ ಮಾಡಿ ಮನೆಗೆ ಬರಬೇಕು ಅಂತಿಲ್ಲ. ಮನೆಯಿಂದಲೇ ಅಪ್ಲೋಡ್ ಮಾಡ್ಬೋದು ಆರಾಮದಲ್ಲಿ ಕೂತು. ನಮ್ಮ ಇಲ್ಲಿ TV ರೂಮಿಂದ ಹಿಡಿದು ನಮಗೆ ಅಲ್ಲಿ ಲಾಸ್ಟ್ ರೂಮ್ ಉಂಟಲ್ಲ, ನಮ್ಮದು ರೂಮ್ ಉಂಟಲ್ಲ, ಅಲ್ಲಿ ತನಕ ಸಹ ಸಿಗ್ತದೆ. ರೀಲ್ಸ್ ನೋಡ್ಬೋದು, ಎಂತಾದರೂ ನಮ್ಮದೇನಾದರೂ ಇದ್ದರೆ ಅಪ್ಡೇಟ್ಸ್ ನೋಡ್ತಾ ಇರ್ಬೋದು. ಅಂದರೆ ಕಾಲಿಗೆ ಕೂಡ ಸಿಗ್ತದೆ. ಆರ್ಡಿನರಿ ಕಾಲ್ ಉಂಟಲ್ಲ, ಅಂದರೆ ಸ್ಮಾರ್ಟ್ ಫೋನಿಗೆ, ಚಿಕ್ಕ ಫೋನ್ ಉಂಟಲ್ಲ ಕೀಪ್ಯಾಡ್, ಅದಕ್ಕೆ ಸಿಗೋದಿಲ್ಲ. ಸ್ಮಾರ್ಟ್ ಫೋನ್ ಇದಕ್ಕೆ ನೆಟ್ವರ್ಕ್ ಕೂಡ ಸಿಗ್ತದೆ, ಎಲ್ಲಿ ಕೂಡ ಕೂತು ಮಾತಾಡ್ಬೋದು. ಈಗ ನಾನು ಇಲ್ಲಿದ್ದೇನಲ್ಲ ಅಂಗಳದಲ್ಲಿ, ಇಲ್ಲಿಗೆ ಕೂಡ ನೆಟ್ವರ್ಕ್ ಸಿಗ್ತದೆ ವೈಫೈ ಥ್ರೂ. ಹಾಗಾಗಿ ನನ್ನ ಜೀವನದಲ್ಲಿ ಬೆಸ್ಟ್ ಡೇ ಅಂತ ಹೇಳ್ಬೋದು ಇವತ್ತು.
ಯಾಕಂದರೆ ನಾನು ಸುಮಾರು ಕಷ್ಟಪಟ್ಟಿದ್ದೇನೆ 3 ವರ್ಷದಿಂದ. ವ್ಲಾಗನ್ನು ಬೆಳಿಗ್ಗೆ ತಗೊಂಡೋಗಿ ಅಲ್ಲಿ ನಿಂತು ಸುಮಾರು ಹೊತ್ತು ಕಾದು, ಸಮ್ಟೈಮ್ಸ್ ನೆಟ್ವರ್ಕ್ ಸಿಗದಾಗ ಹೈ ಸ್ಪೀಡ್ ಸ್ಕೂಟಿ ತಗೊಂಡೋಗಿ ಬೇರೆ ಕಡೆ ನಿಂತು ಅಪ್ಲೋಡ್ ಮಾಡಿ ಮನೆಗೆ ಬಂದು ವರ್ಕ್ ಮಾಡಿದ್ದು ಕೂಡ ಉಂಟು. ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಅಂದರೆ ಇವಾಗ ಗಣಿ ಬಂದ ಮೇಲಿಂದ ಅವರೇ ಅದನ್ನು ನೋಡಿ ಬರ್ತಾರೆ ನನಗೆ, ಹಾಗಾಗಿ ಆ ಟೈಮ್ ಉಳಿತದೆ. ನಾನು ಆವಾಗ ಮನೆಯೊಳಗಿದು ಕೆಲಸ, ಗುಡಿಸೋದು, ಒರೆಸೋದು, ತಿಂಡಿ ಪ್ರಿಪೇರ್ ಮಾಡೋದು, ಇವರದ್ದು ಐರನ್, ಇವರಿಗೆ ಹೋಗಬೇಕಾದ್ರೆ ಕೊಂಡೋಗುವಂಥದ್ದು ಅದೆಲ್ಲ ಕೂಡ ರೆಡಿ ಮಾಡ್ತೇನೆ ಆ ಸಮಯದಲ್ಲಿ. ಹಾಗಾಗಿ ಹಬ್ಬ ಅಂತ ಅನಿಸ್ತಾ ಉಂಟು, ರಿಲೀಫ್ ಸ್ವಲ್ಪ. ಇವತ್ತು ನಾನೊಂದೀಗ ರೆಸಿಪಿ ಮಾಡ್ತಿದ್ದೇನೆ. ಅಕ್ಕಿ, ಬೆಲ್ಲ, ಸಕ್ಕರೆ ಮತ್ತು ಬಾಳೆಹಣ್ಣು, ಮತ್ತೊಂದು 2 ಚಿಟಿಕೆಯಷ್ಟು ಮೈದಾ ಹಾಕಿ ಒಂದು ಎಣ್ಣೆಯಲ್ಲಿ ಬಿಡುವಂತಿದ್ದೇನೆ, ಗ್ರೈಂಡ್ ಮಾಡಿ. ಏನಾಗ್ತದೆ ಅಂತ ನೋಡಬೇಕು. ಹೊಸ ಪ್ರಯೋಗ ಎಂತ ಗೊತ್ತುಂಟ, ಅಕ್ಕಿ ಹುಡಿ ಮತ್ತು ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿ ಒಂದು ತಿಂಡಿ ಮಾಡ್ತಾರೆ ಶ್ರಾದ್ದಕ್ಕೆ. ಹಾಗಾಗಿ ಅದರದ್ದು ತಿಂಡಿ ಆಗಬಾರ್ದು ಅಂತೇಳಿ ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೇನೆ ಮತ್ತು ಮೈದಾ ಆ್ಯಡ್ ಮಾಡ್ತಿದ್ದೇನೆ ಸ್ಮೂತ್ ಬರಲಿಕ್ಕೆ, ಮತ್ತು ಆ ತಿಂಡಿ ಆಗಬಾರ್ದಲ್ಲ, ಅದಕ್ಕೋಸ್ಕರ. ನೋಡುವ ಹೇಗಾಗ್ತದೆ ಅಂತ, ಟ್ರೈ ಮಾಡುವ. ಫೈನಲಿ ಇದು ರೆಡಿ ಆಯಿತು. ಏನಿಲ್ಲ, ಆವಾಗ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೆಲ್ಲ ಅದನ್ನು ಕಟ್ಟು 1 ಸ್ಪೂನ್ ಎಣ್ಣೆಯಲ್ಲಿ ಹೊಯ್ಯೋದು. ಈ ಥರ ಬ್ರೌನ್ ಆಗುವಾಗ ತೆಗಿಬೋದು. ತಿನ್ನಲಿಕ್ಕೆ ರೆಡಿಯಾಗಿದೆ. ಕೇಬಲ್ ಬಂದ ಖುಷಿಗೆ ಅಕ್ಕನವರೆಲ್ಲ ವೀಡಿಯೋ ಕಾಲ್ ಮಾಡಿ ಮಾತಾಡಿದ್ವಿ ನಾವೆಲ್ಲರೂ ಕೂಡ. ಆದರೆ ಅಚ್ಚೋಕ ಮಿಸ್ಸಿಂಗ್, ಅವಳದು ಕಾಲ್ ಕನೆಕ್ಟ್ ಆಗಲಿಲ್ಲ, ಅವಳಿಗೆ ಅಷ್ಟು ನೆಟ್ವರ್ಕ್ ಸಿಗೋದಿಲ್ಲ ಅಂತ ಅನ್ನಿಸ್ತದೆ. ಹಾಗೆ ನಾವು 3 ಮಾತಾಡಿದ್ವಿ. ಅಪ್ಪ ಕೂಡ ಅವರ ಮಕ್ಕಳ ಹತ್ರ, ಮೊಮ್ಮಕ್ಕಳ ಹತ್ರ ಎಲ್ಲ ಹತ್ರ ಮಾತಾಡಿದರು, ಹಾಯ್ ಬಾಯ್ ಎಲ್ಲ ಹೇಳಿದರು. ಹಾಗೆ ತುಂಬ ಇವರ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡ್ವಿ ಸುಮಾರು ದಿವಸದ ನಂತರ. ಹಾಗೆ ತುಂಬ ಖುಷಿಯಾಯಿತು. ಕೇಬಲ್ ಬಂದದ್ರಿಂದ ನಮಗೆ ನೋಡಿ ಇಷ್ಟು ಚೆಂದಾಗಿ ಮಾತಾಡಲಿಕ್ಕೆಲ್ಲ ಆಗ್ತದೆ. ನೀವೆಲ್ಲರೂ ಕೂಡ ವಿಡಿಯೋ ಕಾಲಲ್ಲಿ ಮಾತಾಡಲಿಕ್ಕೆ ಆಗ್ತದೆ. ಆದರೆ ನಮಗೆ ಫಸ್ಟ್ ಟೈಮ್ ಈ ಥರ ಫ್ರೀಯಾಗಿ ಎಲ್ಲ ಕಡೆ ಓಡಾಡಿ ಮಾತಾಡಲಿಕ್ಕೆ ಸಿಕ್ಕಿದ್ದು. ಹಾಗೆ ಅದೊಂದು ಖುಷಿ ಆಯಿತಾ. ಇನ್ನೂ ಅಕ್ಕನವ್ರ ಹತ್ರ ಯಾವಾಗ ಬೇಕಾದರೂ ಸಹ ಕಾಲಲ್ಲಿ ಮಾತಾಡ್ಬೋದು, ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ಹಾಗೆ ನಾವು ಸುಮಾರು ದಿವಸದ ನಂತರ ಸುಮಾರಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಂಡ್ವಿ. ಇವತ್ತು ತುಂಬ ಖುಷಿ ಆಯಿತು. ಅದಾಗೋದಿಲ್ಲ ವ್ಲಾಗಲ್ಲಿ, ಏನಮ್ಮನೊಂದು ನೆಗ್ತಾನೆ ಅಂತ ಹೇಳಿದರೆ ಭಾರಿ ಪ್ರೀತಿ ಉಂಟು ಇವತ್ತು ಅಮ್ಮನ ಮೇಲೆ ಇವನಿಗೆ. ಸಹ ಹಿಡ್ಕೊಂಡು ಏನು ಕೊಂಡಟ